ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಫೇಲ್ ಬಂದಾಯಿತು, ಇನ್ನಷ್ಟು ಮಿಗ್ ಹಾಗೂ ಸುಖಾಯ್ಗಳನ್ನು ತರಿಸ್ಕೊಳ್ಳೋದಕ್ಕೆ ಆರ್ಡರ್ ಪ್ಲೇಸ್ ಮಾಡಾಯಿತು. ಈಗೇನಿದ್ರು ಭಾರತದಲ್ಲಿ ನಿರ್ಮಿಸಲಾಗ್ತಾ ಇರೋ ಯುದ್ಧ ವಿಮಾನಗಳನ್ನು ಆದಷ್ಟು ಶೀಘ್ರವಾಗಿ ವಾಯುಪಡೆ ಹಾಗೂ ನೌಕಾಪಡೆಗಳಿಗೆ ಸೇರಿಸ್ಕೋಬೇಕು. ಅರೆ, ಇದು ಯಾವುದಪ್ಪ ನಮ್ಮಲ್ಲೇ ರೆಡಿ ಆಗ್ತಿರೋ ಯುದ್ಧ ವಿಮಾನ ಅಂತೀರಾ? ಅದು ನನ್ ಅದರ್ ದೆನ್ ತೇಜಸ್ LCA. ತೇಜಸ್ ಇದು ಭಾರತದಲ್ಲೇ ತಯಾರಾಗಿರುವ ಲೈಟ್ ಕಾಂಬ್ಯಾಟ್ ಯುದ್ಧ ವಿಮಾನ. ಹಾಗೆ ನೋಡಿದರೆ ಈ ತೇಜಸ್ ಸಂಪೂರ್ಣವಾಗಿ ಭಾರತದಲ್ಲಿ ರೆಡಿಯಾಗಿಲ್ಲ ಅನ್ನೋದು ಸಾಕಷ್ಟು ಜನರ ವಾದ. ಇದಕ್ಕೆ ಇಂಜಿನ್ ಅನ್ನು ಜನರಲ್ ಎಲೆಕ್ಟ್ರಿಕ್ನಿಂದ ತರಿಸಿಕೊಳ್ಳಲಾಗಿದೆ, ರಡಾರ್ ವ್ಯವಸ್ಥೆಯನ್ನು ಇಸ್ರೇಲ್ನಿಂದ ಪಡೆಯಲಾಗಿದೆ ಅಂತ ಸಾಕಷ್ಟು ಜನ ಹೇಳಬಹುದು. ಆದರೆ ಇದರ ಕಾನ್ಸೆಪ್ಟ್, ಡಿಸೈನ್ನಿಂದ ಪ್ರೊಡಕ್ಷನ್ವರೆಗೆ ಎಲ್ಲ ನಡೆದಿರೋದು ಭಾರತದಲ್ಲೇ. ಹಾಗೆ ನೋಡಿದರೆ ಯಾವ ದೇಶದ ಯುದ್ಧ ವಿಮಾನ ಕೂಡ ಬೇರೆ ಯಾರ ಸಹಾಯವೂ ಇಲ್ಲದೆ ಸಂಪೂರ್ಣವಾಗಿ ಎಲ್ಲ ಸಿದ್ಧಗೊಳ್ಳೋದಿಲ್ಲ. ಇದು ಹಾಗೇನೆ ಮಿತ್ರ ದೇಶಗಳ ಅಲ್ಪ ಸ್ವಲ್ಪ ಸಹಕಾರದೊಂದಿಗೆ ಭಾರತ ತೇಜಸ್ ಅನ್ನ ಸಿದ್ಧ ಮಾಡಿದೆ. ಗೆಳೆಯರೆ, ಈ ತೇಜಸ್ ತನ್ನ ವರ್ಗದಲ್ಲಿ ಅತಿ ಕಡಿಮೆ ತೂಕದ, ಕಡಿಮೆ ಎತ್ತರದ ಹಾಗೂ ಕಡಿಮೆ ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿರುವ ಯುದ್ಧ ವಿಮಾನ. ಹಾಗಂತ ಇದನ್ನು ಡಿಗ್ರೇಡ್ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಈ ತೇಜಸ್ಸಲ್ಲಿ ವಾಯುದಾಳಿಗೆ ಬೇಕಿರೋ ಎಲ್ಲ ಸೌಲಭ್ಯಗಳು ಇವೆ. ಅತ್ಯಾಧುನಿಕ ರಡಾರ್ ವ್ಯವಸ್ಥೆಯಿಂದ ಹಿಡಿದು 9 ವೆಪನ್ಗಳನ್ನು ಕ್ಯಾರಿ ಮಾಡಬಹುದಾದ ತಾಕತ್ತು ಈ ತೇಜಸ್ಸಿಗಿದೆ. ಭಾರತ ತೇಜಸ್ ಯುದ್ಧ ವಿಮಾನವನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದರೆ ಹಿಂದೆ ಕೂಡ ಒಂದು ಸ್ವಾರಸ್ಯಕರ ಕಥೆ ಇದೆ. ತೇಜಸ್ ನಿರ್ಮಾಣದ ಯೋಜನೆ ಶುರುವಾಗಿದ್ದು 1980ರಲ್ಲಿ. ಅವತ್ತಿಗೆ MiG-21 ಯುದ್ಧ ವಿಮಾನಗಳ ಬದಲಾಗಿ ಈ ಯುದ್ಧ ವಿಮಾನಗಳನ್ನು ನಿರ್ಮಿಸೋದಕ್ಕೆ ಭಾರತ ಸಿದ್ಧತೆಗಳನ್ನು ಮಾಡಿಕೊಳ್ತು. ಆದರೆ ಕಾರಣಾಂತರಗಳಿಂದ ಆ ಕಾರ್ಯ ಶುರುವಾಗಿದ್ದು 1989ರಲ್ಲಿ. ಆನಂತರ 1993ರಲ್ಲಿ ವಿಮಾನ ತಯಾರಿಕೆಯನ್ನು ಆರಂಭಿಸಿದ HAL 2003ರ ಹೊತ್ತಿಗೆ ಮೊದಲ ಯುದ್ಧ ವಿಮಾನವನ್ನು ಸಿದ್ಧ ಮಾಡಿತು. ಹೀಗೆ ತಯಾರಾದ ಯುದ್ಧ ವಿಮಾನ ಸಾಕಷ್ಟು ಪರೀಕ್ಷೆಗಳಿಗೆ ಒಳಪಟ್ಟು ಭಾರತೀಯ ವಾಯುಪಡೆಗೆ ಬೇಕಿದ್ದ ಬದಲಾವಣೆಗಳನ್ನು ಮಾಡಿಕೊಂಡು ಕಡೆಗೆ 2011ರಲ್ಲಿ ವಾಯುಪಡೆಯನ್ನು ಸೇರಿಕೊಳ್ತು. ಇದರಿಂದ ಉತ್ಸುಕಗೊಂಡ HAL ನೌಕಾಪಡೆಗೆ ಬೇಕಾಗಿರೋ ಯುದ್ಧ ವಿಮಾನವನ್ನು ಮಾರ್ಪಾಟು ಮಾಡಿ ನಿರ್ಮಿಸೋ ಪ್ರಯತ್ನ ಮಾಡಿತು. 2012ರಲ್ಲಿ ಯುದ್ಧ ವಿಮಾನ ಸಿದ್ಧಗೊಳ್ತು. ಆದರೆ ಅದರಲ್ಲಿ ಕೂಡ ಸಾಕಷ್ಟು ಕರೆಕ್ಷನ್ಗಳನ್ನು ಮಾಡಬೇಕಿದ್ದ ಕಾರಣ ಮೊದಲಿಗೆ IAF ತೇಜಸ್ ಯುದ್ಧ ವಿಮಾನಗಳನ್ನು ತನ್ನ ಬತ್ತಳಿಕೆಗೆ ಸೇರಿಸಿಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಆದರೆ ಆ ನಂತರದ ದಿನಗಳಲ್ಲಿ ಒಟ್ಟು 43 ಮಾಡಿಫಿಕೇಷನ್ಗಳನ್ನು ಮಾಡೋ ಮೂಲಕ ತೇಜಸ್ ಮಾರ್ಕ್ 1 ಸಿದ್ಧವಾಯಿತು. ಈ ಯುದ್ಧ ವಿಮಾನ ನೌಕಾಪಡೆಗೆ ಸೇರೋದಕ್ಕೆ ಅಗತ್ಯವಿದ್ದ ಎಲ್ಲ ಅಂಶಗಳನ್ನು ಹೊಂದಿದ್ದರಿಂದ 2019ರಲ್ಲಿ ಇದನ್ನು ನೌಕಾಪಡೆಗೆ ಸೇರಿಸಿಕೊಳ್ಳೋದಕ್ಕೆ ಒಪ್ಪಿಗೆ ಕೊಡಲಾಯಿತು. ಅಲ್ಲದೆ ಫೆಬ್ರವರಿ 2020ರಲ್ಲಿ ಒಟ್ಟು 83 ತೇಜಸ್ ಮಾರ್ಕ್ 1 ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ HAL ಜೊತೆ IAF ಒಪ್ಪಂದ ಮಾಡಿಕೊಳ್ತು. ಅದರ ಬೆಲೆ ಬರೋಬ್ಬರಿ 39,000 ಕೋಟಿ ರೂಪಾಯಿ. ಸೊ ಒಂದು ತೇಜಸ್ ಮಾರ್ಕ್ 1A ಯುದ್ಧ ವಿಮಾನದ ಬೆಲೆ ಸುಮಾರು 475 ಕೋಟಿ ರೂಪಾಯಿ ಆಯಿತು. ಗೆಳೆಯರೆ, ಈ ವಿಷಯ ಕೂಡ ಸಾಕಷ್ಟು ಚರ್ಚೆಗೆ ಒಳಪಡ್ತು. ಯಾಕೆ ಅಂದರೆ ಈ ತೇಜಸ್ ಮಾರ್ಕ್ 1A ರೇಟಿಗೆ ಸ್ವೀಡನ್ನ ಸ್ಯಾಬ್ ಕಂಪನಿಯ ಗ್ರಿಪನ್ ಬರುತ್ತೆ ಅಂತ ಹೇಳಲಾಯಿತು. ಈ ಗ್ರಿಪನ್ ಈಗಾಗಲೇ ಪ್ರೂವ್ ಆಗಿರೋ ಯುದ್ಧ ವಿಮಾನ. ಆದರೆ ತೇಜಸ್ನ ಕಾರ್ಯಕ್ಷಮತೆ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಗೊತ್ತಾಗಿಲ್ಲ ಅಂತ ತೇಜಸ್ನ ಮೇಲೆ ಕೆಲವರು ಗೂಬೆ ಕೂರಿಸಿದರು. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಯುದ್ಧೋಪಕರಣಗಳ ಮಾರಾಟ ಅನ್ನೋದು ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ. ಭಾರತದಂಥ ದೇಶ ತಾನೇ ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡಿಕೊಳ್ಳೋ ಕಡೆಗೆ ಹೆಜ್ಜೆ ಇಡುತ್ತೆ ಅಂದಾಗ ಅದು ಕೆಲ ದೇಶಗಳ ಅಥವಾ ಕಂಪನಿಗಳ ಮತ್ತು ಯುದ್ಧೋಪಕರಣಗಳನ್ನು ಮಾರಾಟ ಮಾಡುವ ಬ್ರೋಕರ್ಗಳು ಮತ್ತು ಏಜೆಂಟುಗಳ ನಿದ್ದೆಗೆಡಿಸೋದು ಸಹಜನೇ. ಮತ್ತು ಅಂಥ ಸ್ವಾವಲಂಬಿ ಪ್ರಯತ್ನಗಳ ವಿರುದ್ಧ ಒಂದಷ್ಟು ಪ್ರಪಗಂಡ ಕೂಡ ನಡೆಯುತ್ತೆ. ಅಪಪ್ರಚಾರಗಳು, ಬೇರೆ ವಿಮಾನಗಳ ಜೊತೆ ಕಂಪೇರ್ ಮಾಡಿ ಡಿಗ್ರೇಡ್ ಮಾಡೋ ಕೆಲಸ, ಬೆಲೆ ಹೆಚ್ಚಾಯಿತು ಅನ್ನೋ ಆರೋಪ, ಇವೆಲ್ಲ ಸಹಜವಾಗಿ ಕೇಳಿಬರುತ್ತವೆ. ಮತ್ತು ಅಂಥ ಆರೋಪಗಳ ಹಿಂದೆ ಕೂಡ ಒಂದು ದೊಡ್ಡ ಲಾಬಿ ಇರುತ್ತೆ. ಯಾಕೆ ಅಂದರೆ ಅದು ಕೋಟ್ಯಂತರ ಡಾಲರ್ಗಳ ವ್ಯವಹಾರ. ಆದರೆ ನಿಜ ಹೇಳಬೇಕು ಅಂದರೆ ತೇಜಸ್ ನಮಗೆ ತುಂಬ ಹೆಚ್ಚು ಬೆಲೆಯ ಯುದ್ಧ ವಿಮಾನ ಅಂತ ಖಂಡಿತ ಅನಿಸೋದಿಲ್ಲ. ಯಾಕೆಂದರೆ ಗ್ರಿಪ್ಪನ್ ಇರಲಿ, ಅದರ ಅಪ್ಪನ್ನಿರಲಿ, ನಾವು ಅದನ್ನು ಭಾರತಕ್ಕೆ ತಂದ ಮೇಲೆ ಅದರಲ್ಲಿ ಮತ್ತೆ ತಾಂತ್ರಿಕವಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ನಮಗೆ ಬೇಕಾದ ರಡಾರ್ ವ್ಯವಸ್ಥೆಯನ್ನು ಅಳವಡಿಸ್ಕೋಬೇಕು, ಆಯುಧಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯಕ್ಕೆ ತಕ್ಕಂತೆ ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು. ಈ ಎಕ್ಸ್ಟ್ರಾ ಫಿಟ್ಟಿಂಗ್ಗಳಿಗೆ ಮತ್ತೆ ಹೆಚ್ಚುವರಿ ಹಣ ಖರ್ಚಾಗೇ ಆಗುತ್ತೆ. ಆದರೆ ಅದೇ ಬೆಲೆಗೆ ಎಲ್ಲವನ್ನೂ ಅಳವಡಿಸಲ್ಪಟ್ಟ ಮತ್ತು ನಮ್ಮ ನೌಕಾಪಡೆ
ಹಾಗೂ ವಾಯುಪಡೆಗೆ ಬೇಕಾದ ಹಾಗೆ ಡಿಸೈನ್ ಮಾಡಲಾದ ನಮ್ಮದೇ ತಂತ್ರಜ್ಞಾನದ ಯುದ್ಧ ವಿಮಾನವನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ. ಇನ್ನು ಆರಂಭದಲ್ಲಿ ಒಂದಷ್ಟು ಬೆಲೆ ಹೆಚ್ಚು ಅಂತ ಅನಿಸಿದ್ರೂ ಕೂಡ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರದು. ಯಾಕೆ ಅಂದರೆ ಮುಂದೆ ನಮ್ಮದೇ ತಂತ್ರಜ್ಞಾನವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮಲ್ಲಿ ಪ್ರೊಡಕ್ಷನನ್ನು ಹೆಚ್ಚು ಮಾಡೋದಕ್ಕೆ ಈ ಪ್ರಯತ್ನಗಳು ಸಹಾಯ ಮಾಡುತ್ತವೆ. ಗೆಳೆಯರೇ, ಅನ್ವೇಷಣೆಗಳ ಮೇಲೆ ಹಣ ಖರ್ಚು ಮಾಡೋದಕ್ಕೆ ಯಾವತ್ತೂ ಕೂಡ ಹಿಂದಡಿ ಇಡಬಾರ್ದು. ಈ ಎಲ್ಲ ಕಾರಣಗಳಿಂದ ತೇಜಸ್ ನಮ್ಮ ಹೆಮ್ಮೆಯ ಯುದ್ಧ ವಿಮಾನ ಅಂತ ಅನ್ನಿಸ್ಕೊಳ್ಳುತ್ತೆ ಮತ್ತು ಇದು ಗ್ರಿಪ್ಪನ್ಗೆ ಸರಿಸಾಟಿಯಾದ ಲೋಹದ ಹಕ್ಕಿ ಅಂತ ಕೂಡ ಅನ್ನಿಸ್ಕೊಂಡಿದೆ. ಇನ್ನು ಈಗಾಗಲೇ ಸಾಕಷ್ಟು ದೇಶಗಳ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸ್ವೀಡನ್ನ ಗ್ರಿಪನ್ ಯುದ್ಧ ವಿಮಾನ 2400 ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ಗಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ಒಟ್ಟು 14,000 kg ತೂಕವನ್ನು ಹೊತ್ತೊಯ್ಯಬಲ್ಲದಾಗಿದೆ. ಈ ಯುದ್ಧ ವಿಮಾನ 14.1 ಮೀಟರ್ ಉದ್ದ ಇದ್ದು 4.5 ಮೀಟರ್ ಎತ್ತರ ಇದೆ. ಇದರ ವಿಂಗ್ ಸ್ಪ್ಯಾನ್ 8.4 ಮೀಟರ್ಗಳಾಗಿದ್ದು 27 mm ಗನ್ ಹಾಗೂ 8 ಹಾರ್ಡ್ ಪಾಯಿಂಟ್ಗಳನ್ನು ಇದು ಹೊಂದಿದೆ. ಇದರಲ್ಲಿ ರೋಲ್ಸ್ ರಾಯ್ಸ್ ಇಂಜನನ್ನು ಬಳಸ್ತಿರೋದ್ರಿಂದ ಈ ಯುದ್ಧ ವಿಮಾನ ಸಾಕಷ್ಟು ದೇಶಗಳ ವಾಯುಪಡೆಗೆ ನೆಚ್ಚಿನ ಯುದ್ಧ ವಿಮಾನ ಅಂತ ಕೂಡ ಅನ್ನಿಸ್ಕೊಂಡಿದೆ. ಇದರ ಜೊತೆಗೆ ತೇಜಸ್ ಯುದ್ಧ ವಿಮಾನವನ್ನು ಚೀನಾದ JF-17 ಜೊತೆ ಕೂಡ ಹೋಲಿಕೆ ಮಾಡಲಾಗುತ್ತೆ. JF-17 1900 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ಒಟ್ಟು 12,700 kg ತೂಕವನ್ನು ಹೊತ್ತೊಯ್ಯಬಲ್ಲದಾಗಿದೆ. ಈ ಯುದ್ಧ ವಿಮಾನ ತೇಜಸ್ಗಿಂತಲೂ ದೊಡ್ಡದಾಗಿದ್ದು ಇದರ ಉದ್ದ 14.93 ಮೀಟರ್ಗಳಾಗಿದ್ದರೆ ವಿಂಗ್ ಸ್ಪ್ಯಾನ್ 9.44 ಮೀಟರ್ನಷ್ಟಿದೆ. ಈ JF-17ನಲ್ಲಿ 23 mm ಗನ್ ಜೊತೆಗೆ 7 ಹಾರ್ಡ್ ಪಾಯಿಂಟ್ಗಳಿವೆ. ಇನ್ನು ನಾವು ತೇಜಸ್ನ ವಿಚಾರಕ್ಕೆ ಬರೋದಾದರೆ ತೇಜಸ್ ಜನರಲ್ ಎಲೆಕ್ಟ್ರಿಕ್ನ F404 ಇಂಜನನ್ನು ಬಳಸ್ತಾ ಇದೆ. ಇದರ ಸ್ಪೀಡ್ ಪ್ರತಿ ಗಂಟೆಗೆ 1900 ಕಿಲೋಮೀಟರ್ ಆಗಿದ್ದು ಈ ಯುದ್ಧ ವಿಮಾನ ತನ್ನ ಶ್ರೇಣಿಯ ಎಲ್ಲ ಯುದ್ಧ ವಿಮಾನಗಳಿಗಿಂತಲೂ ಹಗುರ ಹಾಗೂ ಚಿಕ್ಕದಾಗಿದೆ. ತೇಜಸ್ನ ಉದ್ದ 13.2 ಮೀಟರ್ಗಳಾಗಿದ್ದು ಇದರ ಎತ್ತರ 4.4 ಮೀಟರ್ಗಳು. ಇನ್ನು ಇದರ ವಿಂಗ್ ಸ್ಪ್ಯಾನ್ 8.2 ಮೀಟರ್ಗಳಾಗಿದ್ದು ಇದು ಜಗತ್ತಲ್ಲೇ ತನ್ನ ಶ್ರೇಣಿಯ ಅತಿ ಚಿಕ್ಕ ಯುದ್ಧ ವಿಮಾನ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಿಜ, ಇದು ಮೇಲಿನ 2 ಯುದ್ಧ ವಿಮಾನಗಳಿಗೆ ಹೋಲಿಕೆ ಮಾಡಿದರೆ ಹೊತ್ತೊಯ್ಯಬಲ್ಲ ತೂಕದ ಪ್ರಮಾಣ ಕಡಿಮೆನೇ. ಆದರೆ ಇದು ಚಿಕ್ಕ ವಿಮಾನ ಆಗಿರೋದ್ರಿಂದ ಇದರಿಂದ ಸಾಕಷ್ಟು ಲಾಭಗಳಾಗತ್ವೆ. ಇದು ಸ್ಟೆಲ್ತ್ ಇಂಜನನ್ನು ಹೊಂದಿಲ್ಲ, ಆದರೂ ತನ್ನ ಚಿಕ್ಕ ಆಕಾರ ಮತ್ತು ಕಡಿಮೆ ಶಬ್ದ ತರಂಗದಿಂದಾಗಿ ರಡಾರ್ಗಳ ಕಣ್ಣು ತಪ್ಪಿಸಬಲ್ಲ ಶಕ್ತಿ ಇದಕ್ಕಿದೆ. ಇನ್ನು ಇದರಲ್ಲಿನ ರಡಾರ್ಗಳು ಶತ್ರು ಹಾಗೂ ಮಿತ್ರ ವಿಮಾನಗಳನ್ನು ಬೇಗ ಗುರುತು ಹಿಡಿಯುತ್ತವೆ. ಇದಕ್ಕೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಜೋಡಿಸೋ ಪ್ರಯೋಗಗಳು ನಡೀತಾ ಇವೆ. ನೈಟ್ ವಿಷನ್ ಅನ್ನು ಇದು ಹೊಂದಿದ್ದು ನಿಖರ ದಾಳಿ ಮಾಡಬಲ್ಲ ಶಕ್ತಿಯನ್ನು ಕೂಡ ಹೊಂದಿದೆ. ತೇಜಸ್ 4th ಜನರೇಷನ್ ಯುದ್ಧ ವಿಮಾನಗಳಲ್ಲಿರುವ ಎಲ್ಲ ತಂತ್ರಜ್ಞಾನವನ್ನು ಕೂಡ ಈ ತೇಜಸ್ ಹೊಂದಿದೆ. ಈಗಾಗಲೇ ಈ ಯುದ್ಧ ವಿಮಾನಗಳ ಬಗ್ಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಶ್ರೀಲಂಕಾ, ಮಲೇಷಿಯನ್ ರಾಯಲ್ ಏರ್ಫೋರ್ಸ್ಗಳು ತಮ್ಮ ಆಸಕ್ತಿಯನ್ನು ಪ್ರದರ್ಶಿಸಿವೆ. ಈ ಯುದ್ಧ ವಿಮಾನಗಳ ರಫ್ತು ಶುರುವಾದರೆ ಇದರ ನಿರ್ಮಾಣ ಹೆಚ್ಚಾಗಿ ಬೆಲೆ ಇನ್ನಷ್ಟು ಕಡಿಮೆಯಾಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ತೇಜಸ್ನ ನೌಕಾಪಡೆಯ ವರ್ಷನ್ ಮಾತ್ರವೇ 450 ಕೋಟಿ ರೂಪಾಯಿಯನ್ನು ದಾಟ್ತಾ ಇದ್ದು ವಾಯುಸೇನೆಯ ಯುದ್ಧ ವಿಮಾನಗಳು 225 ಕೋಟಿಗೆ ಸಿಗಲಿವೆ. ಆದರೆ ಗ್ರಿಪ್ಪನ್ ಅಷ್ಟು ಕಡಿಮೆ ಮೊತ್ತಕ್ಕೆ ಸಿಗೋದಿಲ್ಲ. ಇನ್ನು JF-17 ಅಂತೂ ಚೀನಾ ಮೇಡು, ಅದರ ಜೊತೆಗೆ ನಮ್ಮ ಕಂಪ್ಯಾರಿಸನ್ ಬೇಕಾಗೋದೇ ಇಲ್ಲ. ಸೊ ಭಾರತದಲ್ಲೇ ನಿರ್ಮಾಣವಾಗಿರುವ ತೇಜಸ್ ಅತ್ಯಾಧುನಿಕವಾಗಿದೆ. ಇದರ ನೌಕಾಪಡೆಯ ವರ್ಷನನ್ನು ಇನ್ನೂ ಆಧುನೀಕರಿಸಲಾಗಿದ್ದು 250 ಕಿಲೋಮೀಟರ್ ಸ್ಪೀಡಲ್ಲಿ ನೌಕೆ ಎತ್ತ ಬರುವ ಯುದ್ಧ ವಿಮಾನವನ್ನು ಕೇವಲ 2 ಸೆಕೆಂಡ್ಗಳಲ್ಲಿ ನಿಲ್ಲಿಸಬಹುದಾಗಿದೆ. ಹೀಗಾಗಿನೇ ತೇಜಸ್ಸನ್ನು ನೌಕಾಪಡೆ ಆಯ್ಕೆ ಮಾಡಿಕೊಂಡಿರುವುದು. ಇನ್ನು ತೇಜಸ್ನ ಅಗತ್ಯ ನಮಗೆ ಯಾಕೆ ಬೇಕು ಅನ್ನೋದನ್ನು ನಾವು ನೋಡಿದರೆ, ಭಾರತ ಸದ್ಯದ ಪರಿಸ್ಥಿತಿಯಲ್ಲಿ 2 ಕಡೆ ಯುದ್ಧ ಮಾಡಬೇಕಾಗತ್ತೆ. ಒಂದು ಕಡೆ ಪಾಕ್, ಮತ್ತೊಂದು ಕಡೆ ಚೀನಾ. ಹೀಗಾಗಿ ಭಾರತ 2 ಫ್ರಂಟ್ ವಾರ್ ನಡೆಸಬೇಕಾದ ಅಗತ್ಯ ಇದೆ. ಅದಕ್ಕೆ 42 ಸ್ಕ್ವಾಡ್ರನ್ಗಳ ಅವಶ್ಯಕತೆ ಇದ್ದು ಸದ್ಯಕ್ಕೆ ನಮ್ಮಲ್ಲಿ 30 ಸ್ಕ್ವಾಡ್ರನ್ ಮಾತ್ರವೇ ಇದೆ. ಪ್ರತಿ ಸ್ಕ್ವಾಡ್ರನ್ನಲ್ಲಿ 18 ಯುದ್ಧ ವಿಮಾನಗಳಿದ್ದು ಅವುಗಳ ಸಂಖ್ಯೆಯನ್ನು ಆದಷ್ಟು ಬೇಗ ಹೆಚ್ಚಿಸ್ಕೋಬೇಕಾಗತ್ತೆ. ಸೊ
ತೇಜಸ್ನ ಅವಶ್ಯಕತೆ ನಮಗೆ ಹೆಚ್ಚೇ ಇದೆ. ಸದ್ಯಕ್ಕೆ ಭಾರತೀಯ ವಾಯುಪಡೆಯಲ್ಲಿ 16 ತೇಜಸ್ಸುಗಳಿದ್ದು ಇನ್ನು 24 ತೇಜಸ್ಸುಗಳು ವಾಯುಪಡೆಯನ್ನು ಸೇರಬೇಕಿದೆ. ಆನಂತರ ಇನ್ನೂ 100ಕ್ಕೂ ಹೆಚ್ಚು ತೇಜಸ್ ಯುದ್ಧ ವಿಮಾನಗಳು ವಾಯುಪಡೆಯನ್ನು ಸೇರ್ಪಡೆಗೊಳ್ಳುತ್ತವೆ. ಗೆಳೆಯರೆ, ಸದ್ಯಕ್ಕೆ ತೇಜಸ್ ಯುದ್ಧ ವಿಮಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ. ಇವತ್ತಿನ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಸಾಮರ್ಥ್ಯವನ್ನು ಇದಕ್ಕೆ ತುಂಬುವ ಪ್ರಯತ್ನ ನಡೆದಿದೆ. ಸದ್ಯಕ್ಕಿರೋ ಚಿಕ್ಕ ಪುಟ್ಟ ಕೊರತೆಗಳನ್ನು ನೀಗಿಸುವ ನಿಟ್ಟಲ್ಲಿ ವಾಯುಪಡೆ, ಎಡಿಎ, DRDO, NAL ಹಾಗೂ HALಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು, ಚಿಕ್ಕ ಪುಟ್ಟ ಈಗೋಗಳನ್ನು ಪಕ್ಕಕ್ಕಿಟ್ಟು ಒಟ್ಟುಗೂಡಿ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗಾದಾಗ ಮಾತ್ರ ಭಾರತ ಸ್ವದೇಶಿ ಯುದ್ಧೋಪಕರಣಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮತ್ತು ಅವುಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದು ದೇಶದ ಆರ್ಥಿಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಗೆಳೆಯರೆ, ಇದು ತೇಜಸ್ ಕುರಿತಾದ ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.